ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡದಲ್ಲಿ ಗದ್ಯ ಭಾಗ 6 ಇದರಲ್ಲಿ ಹಬ್ಬಗಳು ಎಂಬ ಗದ್ಯವನ್ನು ಗಮನಿಸಿದ್ವಿ ಅಲ್ವಾ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಈಗ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು? ಗೋಪಿ ಮನೆಯಲ್ಲಿ ಗಂಗಾ, ಜಾಫರ್, ಜಾನ್ ಮತ್ತು ದಾಸಪ್ಪ ತಾತ ಸೇರಿದ್ದರು. 2. ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ? ಉತ್ತರ: ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ, ಏಕೆಂದರೆ ಅವರು ಕಥೆಯನ್ನು ಹೇಳುತ್ತಿದ್ದರು. 3. ದೀಪ ಯಾವುದರ ಸಂಕೇತ? ಉತ್ತರ: ದೀಪ ಎಂದರೆ ಬೆಳಕು, ಅದು ಜ್ಞಾನದ ಸಂಕೇತ. 4. ಸಾಂತಾ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ? ಉತ್ತರ: ಸಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾರೆ, ಹಾಡುತ್ತಾ ನಗಿಸುತ್ತಾನೆ, ಆಟ ಆಡಿಸುತ್ತಾನೆ, ಈ ರೀತಿ ಖುಷಿ ನೀಡುತ್ತಾನೆ. 5. ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು? ಉತ್ತರ: ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಮುಂತಾದವು. 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? ಉತ್ತರ: ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗಾರ ಮಾಡುತ್ತಾರೆ, ತಳಿರು ತೋರಣ ಕಟ್ಟುತ್ತಾರೆ, ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ, ಹೊಸ ಬಟ್ಟೆ ತೊಡುತ್ತಾನೆ, ಲಕ್ಷ್ಮಿ ಪಟಾಕಿಗಳನ್ನು ಸಿಡಿಸುತ್ತಾರೆ, ಗೋಪೂಜೆಯನ್ನು ಮಾಡಿ ಸಂತೋಷ ಪಡುತ್ತಾರೆ. ಈ ಹಬ್ಬದಲ್ಲಿ ಒಂದು ಬಳಗವನ್ನು ಹಬ್ಬಕ್ಕೆ ಕರೆಯುತ್ತಾರೆ. ಎಲ್ಲರಿಗೂ ಹಬ್ಬದಲ್ಲಿ ಏನು ಮಾಡ್ತೀವಿ? ಸ್ನೇಹಿತರನ್ನು, ಬಂಧು ಬಳಗರವನ್ನು ಕರೀತೀವಿ. 2. ರಂಜಾನ್ ಹಬ್ಬದ ವಿಶೇಷತೆಗಳೇನು? ಉತ್ತರ: ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸೂರ್ಯಾಸ್ತದ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಶೀರ್ ಖುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ ದಾನ ಮಾಡುತ್ತಾರೆ. ಇಂದು ರಂಜಾನ್ ಹಬ್ಬದ ವಿಶೇಷತೆಗಳು. ಇದು ಏನಾಗಿದೆ? ರಂಜಾನ್ ಹಬ್ಬದ ವಿಶೇಷ ಆಗಿದೆ. 3. ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು? ಕ್ರಿಸ್ಮಸ್ ಹಬ್ಬಕ್ಕೆ ಮನೆ ಹಾಗೂ ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ. ಅದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಕ್ರಿಸ್ಮಸ್ಗಾಗಿ ಸಾಂತಾ ಕ್ಲಾಸ್ ತಾತ ಬರುತ್ತಾನೆ. ಮಕ್ಕಳಿಗೆ ಸಿಹಿ ತಿಂಡಿ ಕೊಡುತ್ತಾರೆ, ಹಾಡುತ್ತಾರೆ, ನಗಿಸುತ್ತಾರೆ, ಆಟ ಆಡಿಸುತ್ತಾರೆ ಅಲ್ವಾ. ಸಾಂತಾ ಕ್ಲಾಸ್ ಏನೇನು ಮಾಡ್ತಾನೆ? ಎಲ್ಲರಿಗೂ ಸಿಹಿ ತಿಂಡಿ ಕೊಡ್ತಾರೆ, ಹಾಡ್ತಾನೆ, ನಗಿಸ್ತಾನೆ, ಆಟ ಆಡಿಸ್ತಾನೆ. ಇದು ಕ್ರಿಸ್ಮಸ್ ಹಬ್ಬದ ವಿಶೇಷತೆ. 4. ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ? ಉತ್ತರ: ರಾಖಿ ಹಬ್ಬದಲ್ಲಿ ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ, ಸಿಹಿ ತಿನ್ನಿಸುತ್ತಾರೆ, ಕಾಣಿಕೆಯನ್ನು ಪಡೆಯುತ್ತಾರೆ. ಈಗ ಹೊಂದಿಸಿ ಬರೆಯಿರಿ. ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಈಗ ಯುಗಾದಿ ಆಚರಣೆ ಯಾವಾಗ ಮಾಡ್ತೀವಿ? ಚೈತ್ರ ಶುದ್ಧ ಪಾಡ್ಯದಲ್ಲಿ ಮಾಡ್ತೀವಿ. ಗಣರಾಜ್ಯ ದಿನಾಚರಣೆ ನವೆಂಬರ್ ಹೇಳಿ. ಗಣರಾಜ್ಯ ದಿನಾಚರಣೆ ಜನವರಿ 26. ಸರಿಯಾದ ಉತ್ತರ ಅಲ್ವಾ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15. ಮಕ್ಕಳ ದಿನಾಚರಣೆ ನವೆಂಬರ್ 14. ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ 25 ಅಲ್ವಾ. ಕ್ರಿಸ್ಮಸ್ ಆಚರಣೆಯನ್ನು ಮಾಡ್ತೀವಿ. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ದೀಪಾವಳಿ ಹಬ್ಬದಲ್ಲಿ ಡ್ಯಾಶ್ ಪೂಜೆ ಮಾಡುತ್ತಾರೆ? ಗಂಗೆ, ಗೌರಿ, ಲಕ್ಷ್ಮಿ, ಸರಸ್ವತಿ. ಯಾವ ಸರಿಯಾದ ಉತ್ತರ? ಲಕ್ಷ್ಮಿ ಪೂಜೆ ಮಾಡುತ್ತಾರೆ. 2. ರಾಖಿ ಹಬ್ಬದ ಉದ್ದೇಶ ಡ್ಯಾಶ್ ಬಾಂಧವ್ಯ ಗಟ್ಟಿಗೊಳಿಸುವುದು. 1. ಅಣ್ಣ ತಮ್ಮ, ಅಕ್ಕ ತಂಗಿ, ಹುಡುಗ ಹುಡುಗಿ, ಅಣ್ಣ ತಂಗಿ. ರಾಖಿ ಹಬ್ಬದ ಉದ್ದೇಶ ಏನು ಹೇಳಿ? ಅಣ್ಣ ತಂಗಿ. 3. ಸಾಂತಾ ಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್. ಸಂಕ್ರಾಂತಿ, ಯುಗಾದಿ, ರಂಜಾನ್ ಯಾವುದು? ಕ್ರಿಸ್ಮಸ್ ಹಬ್ಬ. 4. ಈದ್ ಉಲ್ ಫಿತರನ್ನು ಡ್ಯಾಶ್ ಕಾಣಿಸಿದ ನಂತರ ಆಚರಿಸುತ್ತಾರೆ? ಚಂದ್ರ, ಸೂರ್ಯ, ಮೋಡ, ನಕ್ಷತ್ರ. ಯಾವುದು? ಚಂದ್ರ.
ಚಂದ್ರ ಖಂಡಿಸಿದ ನಂತರ ಈದ್ ಉಲ್ ಫಿತರನ್ನು ಆಚರಣೆ ಮಾಡುತ್ತಾರೆ. 5. ಶಿಕ್ಷಕರ ದಿನವನ್ನು ಡ್ಯಾಶ್ ಆಚರಿಸುತ್ತೇವೆ. ಜನವರಿ 26, ಆಗಸ್ಟ್ 15, ನವೆಂಬರ್ 14, ಸೆಪ್ಟೆಂಬರ್ 5. ಜನವರಿ 26ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿರಿ. ಇಲ್ಲಿ ರಾಷ್ಟ್ರೀಯ ಹಬ್ಬಗಳು, ಆಚರಿಸುವ ದಿನ, ಅದರ ಮಹತ್ವ ಒಂದೆರಡು ಲೈನ್ ಬರಿಬೇಕಾಗತ್ತೆ. ಗಣರಾಜ್ಯದ ಹಬ್ಬ ಜನವರಿ 26, ಭಾರತ ದೇಶವನ್ನು ಪ್ರಜಾಪ್ರಭುತ್ವ ಮಾಡಿಕೊಂಡ ದಿನ. ಸ್ವಾತಂತ್ರ್ಯದ ಹಬ್ಬ ಆಗಸ್ಟ್ 15, ಭಾರತ ದೇಶವು 1945 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನ. ಮಕ್ಕಳ ದಿನಾಚರಣೆ ನವೆಂಬರ್ 14, ಜವಾಹರ್ಲಾಲ್ ನೆಹರೂರವರ ಜನ್ಮದಿನ. ಗಾಂಧಿ ಜಯಂತಿ ಅಕ್ಟೋಬರ್ 2, ಮಹಾತ್ಮ ಗಾಂಧಿಯವರ ಜನ್ಮದಿನ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14, ಅಂಬೇಡ್ಕರ್ ಅವರ ಜನ್ಮದಿನ. 3 ಭಾಷಾಭ್ಯಾಸ. ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ. 1. ತಳಿರು ತೋರಣ. ಹಬ್ಬದ ದಿನ ಮನೆಯನ್ನು ತಳಿರು ತೋರಣದಿಂದ ಸಿಂಗರಿಸುತ್ತೇವೆ. 2. ಸಂತೋಷ. ನನಗೆ ಗೆಳೆಯರೊಂದಿಗೆ ಆಟವಾಡಿ ಸಂತೋಷವಾಗುತ್ತದೆ. 3. ಸಿಂಗಾರ. ದೀಪಾವಳಿ ಹಬ್ಬದಂದು ಮನೆಯನ್ನು ದೀಪಗಳಿಂದ ಸಿಂಗರಿಸುತ್ತೇವೆ. 4. ದುಂಬಾಲು. ನಾವು ಆಟಿಕೆಯನ್ನು ಕೊಳ್ಳಲು ದುಂಬಾಲು ಬೀಳುತ್ತೇವೆ. 5. ಖುಷಿಯೋ ಖುಷಿ. ನನಗೆ ಪ್ರವಾಸ ಹೋಗುವುದೆಂದರೆ ಖುಷಿಯೋ ಖುಷಿ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಪೋಸಿಟ್ ವರ್ಡ್ಸ್ ಬರಿಬೇಕಾಗತ್ತೆ. 1. ಸಂತೋಷ, ದುಃಖ. 2. ಹಗಲು, ರಾತ್ರಿ. ಸೂರ್ಯಾಸ್ತ, ಸೂರ್ಯೋದಯ. ಸ್ವಾತಂತ್ರ್ಯ, ಪರತಂತ್ರ್ಯ. ಈ ಕೆಳಗಿನ ವಾಕ್ಯಗಳಲ್ಲಿನ ಪದಗಳನ್ನು ಹಿಂದೆ ಮುಂದೆ ಮಾಡಲಾಗಿದೆ. ನೀವು ಅವುಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳಾಗಿ ರಚಿಸಿರಿ. ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನು ಸರಿ ಮಾಡಿ ಬರಿಬೇಕಾಗುತ್ತದೆ. 1. ದೀಪಗಳ ಊರಿನ ಅಂದು ಹಬ್ಬ ಮನೆಗಳಲ್ಲಿ ಮನೆ. ಅಂದು ಊರಿನ ಮನೆಗಳಲ್ಲಿ ದೀಪಗಳ ಹಬ್ಬ. ಇದು ಸರಿಯಾದ ಸೆಂಟೆನ್ಸ್. 2. ಹಗಲು ರಂಜಾನ್ ಮಾಡಿ ದೇವರಿಗೆ ಉಪವಾಸ ಸಲ್ಲಿಸುತ್ತಾರೆ. ತಿಂಗಳಲ್ಲಿ ಪ್ರಾರ್ಥನೆ. ಉಲ್ಟಾಪಟ್ಟಾಗಿದೆ ಅಲ್ವಾ, ಸರಿ ಮಾಡಿ. ರಂಜಾನ್ ತಿಂಗಳಲ್ಲಿ ಹಗಲು ಏನು ಮಾಡ್ತಾರೆ? ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮನೆಯನ್ನು ಕ್ರಿಸ್ಮಸ್ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. 4. ಕಟ್ಟುತ್ತಾರೆ ರಾಖಿಯನ್ನು ಅಣ್ಣ ಹುಡುಗಿಯರು ತಮ್ಮಂದಿರುಗಳಿಗೆ. ಉತ್ತರ ಏನು? ಹುಡುಗಿಯರು ಅಣ್ಣ ತಮ್ಮಂದಿರುಗಳಿಗೆ ರಾಖಿಯನ್ನು ಕಟ್ಟುತ್ತಾರೆ. ಪೂರಕ ಓದು. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿ ನಲಿಯಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ಹಬ್ಬಗಳು. ವೈವಿಧ್ಯತೆಯಲ್ಲಿ ಏಕತೆಯ ಪ್ರತೀಕ. ಭಾರತವು ಋತುಮಾನದ ಬದಲಾವಣೆಗಳು. ವೈವಿಧ್ಯತೆಯು ಪುರಾಣದ ಘಟನೆಗಳು. ಹಬ್ಬಗಳ ಆಚರಣೆಯ ಸಂಕೇತ. ಎಲ್ಲರೂ ಬೆರೆತು ಆಚರಿಸುವೆವು ಹಾರೈಸುತ್ತಾ. ಸುಗ್ಗಿಯ ಹಬ್ಬ ಸಂಕ್ರಾಂತಿ ಹಿಗ್ಗನು ತರುತ್ತಲಿ ರೈತರ ಪ್ರಗತಿಗೆ. ಹಾದಿ ಮೂಡಿಸಲಿ ಉತ್ತಮ ಮಳೆ ಬೆಳೆಯಿಂದ ನಾಡದು ಹಸಿರಾಗಲಿ. ದವಸ ಧಾನ್ಯಗಳು ಸುಭಿಕ್ಷವಾಗಲಿ ಮನೆಗಳಲ್ಲಿ. ವಿಜಯವಾಗಲಿ ಎಲ್ಲರ ಕಾರ್ಯದಲ್ಲಿ. ವಿಜಯಲಕ್ಷ್ಮಿಯು ಒಲಿಯಲಿ ಎಲ್ಲರ ಬಾಳಿನಲ್ಲಿ. ವಿಜಯೋತ್ಸಾಹ ತುಂಬಲಿ ಎಲ್ಲರ ಹೃದಯದಲ್ಲಿ. ಸಂತೋಷಭರಿತ ನವರಾತ್ರಿಯ ಶುಭ ದಶಮಿಯಲಿ. ದೀಪಾವಳಿಯ ಜ್ಞಾನದ ಬೆಳಕಲಿ. ಅಜ್ಞಾನದ ಕತ್ತಲು ಮಾಯವಾಗಲಿ. ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ತುಳುಕಲಿ. ಮಿತಿಂ ಪಟಕಿ ಸಿಡಿಸಿ ಶಬ್ದ ವಾಯು ಮಾಲಿನ್ಯ ತಡೆದು ಪರಿಸರ ಉಳಿಸಿ. ಭಾರತೀಯ ಹಬ್ಬಗಳೆಲ್ಲವೂ ಸಕಲರಿಗೂ ಶುಭ ತರಲಿ. ಇದನ್ನು ಬರೆದವರು ಎನ್ ಶಂಕರರಾವ್. ಏನು ಹೇಳ್ತಿದ್ದಾರೆ ಅಂದರೆ, ಹಬ್ಬಗಳು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅಂಥೇಳಿ ಇದರಲ್ಲಿ ಸುಭಿಕ್ಷವಾಗಿ ನೀಡಿದ್ದಾರೆ. ಈಗ ಚಟುವಟಿಕೆ 1. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಿಕ್ಷಕರ ದಿನದ ಮಹತ್ವವನ್ನು ಬರೆಯಿರಿ. ಉತ್ತರ: ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಈ ದಿನ ಅಂದರೆ ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವಾಗಿದೆ. ನಾವು ಶಾಲೆಗೆ ಹೋಗಿ ಶಿಕ್ಷಕರಿಗೆ ಶಿಕ್ಷಕರ ದಿನದ ಶುಭ ಕೋರುತ್ತೇವೆ ಹಾಗೂ ಹೂವುಗಳನ್ನು ಉಡುಗೊರೆಯನ್ನು
ಶಿಕ್ಷಕರಿಗೆ ನೀಡುತ್ತೇವೆ, ಹೂ ಕೊಡ್ತೀವಿ. ಮತ್ತು ಶಿಕ್ಷಕರಿಗೆ ಭಾಷಣ ನೃತ್ಯವನ್ನು ಮಾಡಿಸುತ್ತೇವೆ. ಶಿಕ್ಷಕರು ನಮಗೆ ಸಿಹಿಯನ್ನು ಹಂಚುತ್ತಾರೆ. ಈ ರೀತಿ ನಾವು ಶಿಕ್ಷಕರಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಮಾಡುತ್ತೇವೆ. 2. ನಿಮ್ಮ ಮನೆಯಲ್ಲಿ ಆಚರಿಸುವ ಯಾವುದಾದರೊಂದು ಹಬ್ಬದ ವಿಶೇಷತೆಗಳನ್ನು ಬರೆಯಿರಿ. ಉತ್ತರ: ರಂಜಾನ್ ತಿಂಗಳು ಪವಿತ್ರ ತಿಂಗಳು. ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸೂರ್ಯಾಸ್ತದ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ. ಶೀರ್ ಖುರ್ಮಾ ಮಾಡುತ್ತಾರೆ. ಬಡವರಿಗೆ ದವಸ ಧಾನ್ಯ, ಬಟ್ಟೆ ದಾನ ಮಾಡುತ್ತಾರೆ. ಇದು ರಂಜಾನ್ ಹಬ್ಬದ ವಿಶೇಷತೆ. ಅರ್ಥ ಆಯಿತು ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.